ನಮಸ್ಕಾರ ಕರ್ನಾಟಕ. ಈ ವಿಡಿಯೋದಲ್ಲಿ ನಾವು ಮ್ಯೂಟೇಷನ್ ರೆಕಾರ್ಡ್ ಬಗ್ಗೆ ತಿಳ್ಕೊಳ್ಳೋಣ. ಕರ್ನಾಟಕದಲ್ಲಿ ಮುಖ್ಯವಾದ ಲ್ಯಾಂಡ್ ಡಾಕ್ಯುಮೆಂಟ್ಗಳಲ್ಲಿ ಇದೊಂದು. ಮ್ಯೂಟೇಷನ್ ರೆಕಾರ್ಡ್ ಅಂದರೆ ಏನು? ಮ್ಯೂಟೇಷನ್ ಅಂದರೆ ಓನರ್ಶಿಪ್ ಟ್ರಾನ್ಸ್ಫರ್ ಪ್ರಾಸೆಸ್. ಸೇಲ್ ಡೀಡ್, ಗಿಫ್ಟ್ ಡೀಡ್, ಪಾರ್ಟಿಷನ್ ಡೀಡ್ ಅಥವಾ ಕೋರ್ಟ್ ಆರ್ಡರ್ ಮೇಲೆ ರೆವೆನ್ಯೂ ರೆಕಾರ್ಡ್ಸಲ್ಲಿ ಹೊಸ ಓನರ್ನ ಹೆಸರು ಅಪ್ಡೇಟ್ ಮಾಡೋದು. ಮ್ಯೂಟೇಷನ್ ರೆಕಾರ್ಡ್ ರೆವೆನ್ಯೂ ಡಿಪಾರ್ಟ್ಮೆಂಟಿಂದ ಮೇಂಟೈನ್ ಆಗುತ್ತದೆ ಮತ್ತು ಹೊಸ ಓನರಿನ ಹೆಸರು ಅಫಿಷಿಯಲ್ ಲ್ಯಾಂಡ್ ರೆಕಾರ್ಡ್ಸಲ್ಲಿ ಅಪ್ಡೇಟ್ ಆಗಿದೆ ಅಂತ ಕನ್ಫರ್ಮ್ ಮಾಡುತ್ತದೆ. ಮ್ಯೂಟೇಷನ್ ರೆಕಾರ್ಡಲ್ಲಿ ಏನು ಡೀಟೇಲ್ಸ್ ಇರುತ್ತವೆ? ಸರ್ವೆ ನಂಬರ್ ಮತ್ತು ಸಬ್ ಡಿವಿಷನ್ ನಂಬರ್, ಓಲ್ಡ್ ಓನರ್ ಹೆಸರು ಮತ್ತು ಹೊಸ ಓನರ್ ಹೆಸರು, ಟೈಪ್ ಆಫ್ ಟ್ರಾನ್ಸಾಕ್ಷನ್, ಎಕ್ಸ್ಟೆನ್ಷನ್ ಆಫ್ ಲ್ಯಾಂಡ್ ಟ್ರಾನ್ಸ್ಫರ್ಡ್, ಡೇಟ್ ಆಫ್ ಮ್ಯೂಟೇಷನ್ ಎಂಟ್ರಿ, ಮ್ಯೂಟೇಷನ್ ರಿಜಿಸ್ಟರ್ ನಂಬರ್, ರೆವೆನ್ಯೂ ಅಫಿಷಿಯಲ್ ಆ್ಯಂಡ್ ರಿಮಾರ್ಕ್ಸ್. ಸಿಂಪಲ್ ಆಗಿ ಹೇಳಬೇಕಂದ್ರೆ ಮ್ಯೂಟೇಷನ್ ರೆಕಾರ್ಡ್ ಅಂದರೆ ಓನರ್ಶಿಪ್ ಟ್ರಾನ್ಸ್ಫರ್ ಮತ್ತು ರೆವೆನ್ಯೂ ರೆಕಾರ್ಡ್ಸಿನ ಲಿಂಕ್. ಮ್ಯೂಟೇಷನ್ ರೆಕಾರ್ಡ್ ಯಾಕೆ ಕರ್ನಾಟಕದಲ್ಲಿ ಇಂಪಾರ್ಟೆಂಟ್? ಬೈಯರ್ನ ಹೆಸರು ಗವರ್ನಮೆಂಟ್ ರೆಕಾರ್ಡ್ಸಲ್ಲಿ ಅಫಿಷಿಯಲ್ ಆಗಿ ಎಂಟರ್ ಆಗಿದೆ ಅಂತ ಕನ್ಫರ್ಮ್ ಮಾಡುತ್ತದೆ. ಖಾತಾ ಟ್ರಾನ್ಸ್ಫರ್, RTC ಇಲ್ಲ ಪಹಣಿ ಅಪ್ಡೇಟ್ ಮತ್ತು ಟ್ಯಾಕ್ಸ್ ರಿಕಾರ್ಡ್ಗೆ ಬೇಕು. ಲೋನ್ಸ್, ಎಲೆಕ್ಟ್ರಿಸಿಟಿ, ವಾಟರ್ ಕನೆಕ್ಷನ್ಗೆ ಅವಶ್ಯಕತೆ. ಹೊಸ ಓನರಿನ ರೈಟ್ಸ್ ಅನ್ನು ಪ್ರೊಟೆಕ್ಟ್ ಮಾಡುತ್ತದೆ. ಹೆಸರು ರೆವೆನ್ಯೂ ರೆಕಾರ್ಡ್ಸಲ್ಲಿ ಅಪ್ಡೇಟ್ ಆಗಿದೆ. ಡಿಸ್ಪ್ಯೂಟ್ಸ್ ಪ್ರಿವೆಂಟ್ ಮಾಡುತ್ತದೆ. ಯಾರು ಲೇಟೆಸ್ಟ್ ಓನರ್ ಅಂತ ಗವರ್ಮೆಂಟ್ಸ್ ರೆಕಾರ್ಡಲ್ಲಿ ರಿಫ್ಲೆಕ್ಟ್ ಮಾಡುತ್ತದೆ. ರಿಮೆಂಬರ್, ಸೇಲ್ ಡೀಡ್ ರಿಜಿಸ್ಟರ್ ಇದ್ರೂ ಕೂಡ ಮ್ಯೂಟೇಷನ್ ಇಲ್ಲಿದ್ದರೆ ನಿಮ್ಮ ಹೆಸರು ರೆವೆನ್ಯೂ ರೆಕಾರ್ಡ್ಸಲ್ಲಿ ಅಪ್ಡೇಟ್ ಬರಲ್ಲ. ಮೈಪಟ್ಟ ಹೇಗೆ ಸಹಾಯ ಮಾಡುತ್ತದೆ? ಮೈಪಟ್ಟ ಅಲ್ಲಿ ನೀವು ಮ್ಯೂಟೇಷನ್ ರೆಕಾರ್ಡನ್ನು ಸಿಂಪಲ್ ಆಗಿ ಆಫೀಸ್ಗೆ ಹೋಗದೆ ಕ್ವಿಕ್ ಮತ್ತು ಸೆಕ್ಯೂರ್ ಆಗಿ ಸಿಗ್ಬೋದು. ಆಲ್ರೆಡಿ ಕರ್ನಾಟಕದಲ್ಲಿ 1000 ಜನ ಮೈಪಟ್ಟ ಆ್ಯಪ್ನ ಯೂಸ್ ಮಾಡಿ ಮ್ಯೂಟೇಷನ್ ರೆಕಾರ್ಡ್, RTC ಪಹಣಿ, ಸೇಲ್ ಡೀಡ್ಸ್, EC, ಖಾತಾ ಎಕ್ಸ್ಟ್ರಾಕ್ಟ್, ಸರ್ವೆ ಸ್ಕೆಚಸ್, ವಿಲೇಜ್ ಮ್ಯಾಪ್ಸ್, ಟ್ಯಾಕ್ಸ್ ರಿಪ್ಸ್ ಮತ್ತು ಇನ್ನು ಹಲವಾರು ಡಾಕ್ಯುಮೆಂಟ್ಸ್ನು ಇನ್ಸ್ಟೆಂಟ್ ಆಗಿ ಡೌನ್ಲೋಡ್ ಮಾಡ್ತಿದ್ದಾರೆ. ಕರ್ನಾಟಕ, ನಿಮ್ಮ ಪ್ರಾಪರ್ಟಿ ಜರ್ನಿಯನ್ನು ಸಿಂಪಲ್, ಸೇಫ್ ಮತ್ತು ಸ್ಮಾರ್ಟ್ ಮಾಡೋಣ. ಇನ್ನೇನಕ್ಕೆ ಮೈಪಟ್ಟ ಡೌನ್ಲೋಡ್ ಮಾಡಿ ಥೌಸಂಡ್ಸ್ ಆಫ್ ಫ್ಯಾಮಿಲೀಸ್ ಜೊತೆಗೆ ಸೇರೋಣ.